ಹಾಯ್ ಎವ್ರಿವನ್, ನಮ್ಮನೆಯವ್ರ ಅಣ್ಣನ ಮಗಳು ಮೆಚೂರ್ಡ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಮೆಚೂರ್ಡ್ ಆಗಿದ್ಲು ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ಈ ರೀತಿ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ಟೈಮ್ ಬಂದು ನಾವು ಈ ರೀತಿ ಕೂರಿಸ್ಬಿಟ್ಟು ಆರತಿ ಎಲ್ಲ ಮಾಡಿ ಮಡ್ಲು ತುಂಬಿ ಈ ರೀತಿ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಈ ರೀತಿ ಎಲ್ಲರೂ ಶಾಸ್ತ್ರ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಶಾಸ್ತ್ರ ಮಾಡಬೇಕು 5 ಜನ ಏನೋ ಅಂತ ಅಂದಿದ್ದಕ್ಕೆ ಮೇಘ, ಮಧು, ನಾನು, ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿ ಈ ರೀತಿ ಶಾಸ್ತ್ರಗಳನ್ನ ಮುಗಿಸ್ಕೊಂಡ್ವಿ. ಹೆಣ್ಮಕ್ಳಂದರೆ ಇದೇ ರೀತಿ ಒಂದಲ್ಲ ಒಂದಿನ ಮೆಚೂರ್ಡ್ ಆಗಲೇಬೇಕು ಅಲ್ವಾ. ಹೆಣ್ಮಕ್ಳು ದೊಡ್ಡವ್ರು ಆಗಲೇಬೇಕು. ಅದೇ ರೀತಿ ನಮ್ಮ ಅನ್ವಿತಾ ಬಂದು ಇವಾಗ ದೊಡ್ಡವಳಾಗಿದ್ಲು. ಸೊ ಅದಕ್ಕೆ ನಾವು ಬಂದು ಇವತ್ತು ಈ ರೀತಿ ಎಲ್ಲ ಪೂಜೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅವಳಿಗೆ ಮಡ್ಲು ತುಂಬಿ ಆರತಿ ಮಾಡಿ ಎಲ್ಲರೂ ಈ ರೀತಿ ನಮ್ಮದೇನು ರೂಲ್ಸ್ ಇದೆ ಆ ರೀತಿ ಎಲ್ಲ ಮಾಡ್ಕೊಂಡ್ವಿ. ನಾವು ಬಂದು 5 ಜನ ಇದ್ದೀವಿ. ಸೊ 5 ಜನನೂ ಸೇರಿ 5 ದಿನ ನಾವು ಈ ರೀತಿ ಮಡ್ಲು ತುಂಬ ಶಾಸ್ತ್ರ ಮಾಡೋಣ, 5 ವಸ್ಕೆ ಮಾಡಬೇಕು ಅಂತೇಳ್ಬಿಟ್ಟು 5 ವಸ್ಕೆ ಹಾಕಿದ್ವಿ ಮನ್ವಿತಂಗೆ. ಇದು ಬಂದು ಫಸ್ಟ್ ಡೇ ಮಾಡಿದ್ದು ಅವಳು ಮೆಚೂರ್ಡ್ ಆಗಿದ್ದ ದಿನ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಬಂದು ನಾನು ನನಗೆ ಏನೇನು ಬೇಕೆಲ್ಲ ಅವಳಿಗೆ ತೊಗೊಂಡು ಹೋಗ್ಬಿಟ್ಟು ನಾನು ಬಂದು ಅವಳಿಗೆ ವಸ್ಕೆ ಹಾಕಿದ್ದೆ. ಅಪ್ಪ ಅಮ್ಮ ಮನೇಲೇ ಇದ್ದಿದ್ದರಿಂದ ಅಪ್ಪ ಅಮ್ಮನೂ ಕರ್ಕೊಂಡೋಗಿ ನಾನು ಬಂದು ಡ್ರೆಸ್ ತೊಗೊಬೇಕು ಅವಳಿಗೆ ಅಂತೇಳ್ಬಿಟ್ಟು ಈ ರೀತಿ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದೆ. ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ಇದನ್ನು ತೊಗೊಂಡೆ ಇಷ್ಟಪಟ್ಟು. ಅದಾದಮೇಲೆ ಅಕ್ಕ ಬಂದಿದ್ದರು ನನ್ನ ಜೊತೆಗೆ. ಅಕ್ಕ ಈ ಡ್ರೆಸ್ ತೊಗೊಂಡ್ರು. ಅವ್ರಿಗೆ ಈ ಡ್ರೆಸ್ ಇಷ್ಟ ಆಯಿತು. ಅಕ್ಕ ಬಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು, ನನ್ನ ಮಗಳಿಗೆ ಮೆಚೂರ್ಡ್ ಫಂಕ್ಷನ್ಗೆ ನಾನು ಏನಾದರೂ ಕೊಡಬೇಕು ಅಂತೇಳ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ರು. ಏನೇನು ಬೇಕು ಶಾಸ್ತ್ರಕ್ಕೆ, ಹೂವು, ಬಳೆ, ಹಣ್ಣು, ಸ್ವೀಟು ಎಲ್ಲನೂ ನಾನು ತೊಗೊಂಡು ಹೋದೆ. ಈ ರೀತಿ ತೊಗೊಂಡು ಹೋಗಾದ್ಮೇಲೆ ಅವಳಿಗೆ ಬಂದು ನಾನು ಸೀರೆ ಉಡಿಸ್ಬಿಟ್ಟು ಮೇಕಪ್ ಮಾಡಿಬಿಟ್ಟು ಲೈಟಾಗೆ ಅವಳನ್ನ ಕೂರಿಸ್ಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಆಯಿತು. ಮತ್ತು ಡೈಲಿ ಒಂದೊಂದು ಫಂಕ್ಷನ್ ಅಂತ ನಾನು ಆವಾಗಲೇ ಹೇಳಿದೆ. ಅದೇ ರೀತಿ ಇವತ್ತಿನ ಫಂಕ್ಷನ್ ಅವಳಿಗೆ. ಸೊ ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂರಿಸ್ಬಿಟ್ಟು ಮಕ್ಕಳನ್ನ ದೊಡ್ಡವ್ರನ್ನ ಈ ರೀತಿ ಫಂಕ್ಷನ್ನ ಅವಳಿಗೆ ಮತ್ತೆ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡ್ ಈ ಡ್ರೆಸ್ನ ಅವಳಿಗೆ ಕೊಟ್ವಿ. ಅದಾದಮೇಲೆ ಅವಳಿಗೆ ಆ ಡ್ರೆಸ್ ಬಂದು ತುಂಬಾ ಇಷ್ಟ ಆಯಿತು. ಅವಳು ಈ ಥರ ಬೇಕು ಅಂತ ಕೇಳ್ತಾ ಇದ್ಲು. ಅವಳು ಖುಷಿಪಟ್ಟು ಫಂಕ್ಷನ್ ಏನೋ ಒಂದೊಂದು ದಿನವೂ ಇದೇ ರೀತಿ ಚೆನ್ನಾಗೇ ಆಯಿತು. ಅದಾದಮೇಲೆ ನಾನು ಅವಳಿಗೆ ಏನಿದೆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ದೆ. ಅಮ್ಮ ಬಂದು ನಾನು ಶಾಸ್ತ್ರ ಮಾಡ್ತೀನಿ, ನಿನಗೆಲ್ಲಿ ಬರುತ್ತೆ ಮಾಡೋಕ್ಕೆ ಅಂದ್ಕೊಂಡು ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಆ ರೀತಿ ಎಲ್ಲ ಗೊತ್ತಿರಲಿಲ್ಲ. ಸೊ ಅಮ್ಮ ಎಲ್ಲನೂ ಅದೇನೇನು ಮಾಡಬೇಕು ಎಲ್ಲ ಮಾಡಿಕೊಂಡ್ರು. ನೆಕ್ಸ್ಟ್ ಬಂದು ಅವಳ ಫಂಕ್ಷನ್ ಪ್ರಿಪ್ರೇಷನ್ ಎಲ್ಲರೂ ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಯಾವ ಥರ ಅಂದ್ಕೊಂಡು ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿನ ಎಲ್ಲರೂ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲಿ ಮಾಡಬೇಕು ಏನು ಅಂತೇಳ್ಬಿಟ್ಟು. ಫೈನಲಿ ಅವಳ ಫಂಕ್ಷನ್ನ ಒಳ್ಳೆ ಹೋಟೆಲಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು ನೆಲಮಂಗಲದಲ್ಲಿ ರಾಘವೇಂದ್ರ ಹೋಟೆಲ್ ಅಂತ ಇದೆ, ಅಲ್ಲಿ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಟೆಲಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದ್ದು. ಫಂಕ್ಷನ್ ಮಾಡಿದ್ದಲ್ಲೇ. ನೆಕ್ಸ್ಟ್ ಬಂದು ಮೇಘ ಬಂದು ನಾನು ಹೊಸ್ಕೆ ಹಾಕ್ತೀನಿ ಅಂತೇಳ್ಬಿಟ್ಟು ಅವಳು ಹೊಸ್ಕೆ ಮಾಡಿದ್ಲು. ಈ ರೀತಿ ಅವಳಿಗೆ ಏನು ಬೇಕು ಎಲ್ಲ ಅವಳಿಗೆ ಏನು ಇಷ್ಟ ಈ ಥರ ತೊಗೊಂಬಂದ್ಬಿಟ್ಟು ಅವಳೆಲ್ಲ ಜೋಡಿಸ್ಬಿಟ್ಟು ಅವಳನ್ನ ಕೂರಿಸಿ ಈ ರೀತಿ ಮಡ್ಲು ತುಂಬಿ ಆರತಿ ಮಾಡಿಕೊಂಡು ಈ ರೀತಿ ಇವಳು ಫಂಕ್ಷನ್ ಮಾಡಿಕೊಂಡ್ಳು. ನೆಕ್ಸ್ಟ್ ಬಂದು ಮತ್ತೆ ಮಧು ಫಂಕ್ಷನ್ ಸ್ಟಾರ್ಟ್ ಆಯಿತು. ಮಧು ಬಂದು ಇದೇ ರೀತಿ ಅವಳಿಗೆ ಸೀರೆ ಉಡಿಸಿ ರೆಡಿ ಮಾಡಿ ಅವಳು ಸ್ಟಾರ್ಟ್ ಮಾಡಿಕೊಂಡ್ಳು ಫಂಕ್ಷನ್ನ. ಹೆಣ್ಮಕ್ಳು ಸೀರೆ ಉಟ್ಟಿದ್ರೆ ಎಷ್ಟು ಚಂದ ಅಲ್ವಾ. ಅದೇ ರೀತಿ ಇವಳು ಸೀರೆ ಉಡ್ಕೊಂಡು ಅಲಂಕಾರ ಮಾಡಿಕೊಂಡು ಚಡ್ಡಿ ಶರ್ಟ್ ಹಾಕೊತಿದ್ದು ನಮ್ಮ ಅನ್ವಿತಾ ಇವಾಗ ಬಂದು ಸೀರೆ ಉಡ್ಕೊಂಡು ಹೆಣ್ಣಾಗಿ ಕೂತ್ಕೊಂಡಿದ್ದಾಳೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫೈನಲಿ ಎಲ್ಲ ಫಂಕ್ಷನ್ ಮುಗ್ದಿದ್ದಾದಮೇಲೆ ನಮ್ಮ ಕಡೆ 16 ದಿನಕ್ಕೆ ಸೂತ್ಕ ತೆಕ್ಕೊತಾರೆ. ಅದೇ ರೀತಿ ಸೂತ್ಕ ತೆಕ್ಕೊಳ್ಳೋ ಶಾಸ್ತ್ರನೂ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಪುರೋಹಿತರನ್ನು ಕರೆಸ್ಬಿಟ್ಟು ಮನೆಗೆಲ್ಲ ತೀರ್ಥ ಹಾಕಿಸ್ಬಿಟ್ಟು ನಮಗೆ ಸೂತ್ಕ ತೆಕ್ಕೊಳ್ಳೋದು ಅಂತ ಒಂದು ಶಾಸ್ತ್ರ. ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು ಅದಾದಮೇಲೆ ದಾಸಪ್ರು ಅಂತೇಳ್ಬಿಟ್ಟು ದಾಸಪ್ರನ್ನ ಕುಂಕುಮ ಹಚ್ಚಿಸ್ಕೊಳ್ಳೋ ಶಾಸ್ತ್ರ. ಇದು ಒಂದು ದಾಸಪ್ಪನ ಮನೆಗೆ ಕರೆಸ್ಬಿಟ್ಟು ಈ ರೀತಿ ಕುಂಕುಮ ಹಚ್ಚಿಸ್ಕೊಂಡ್ರೆ ನಮಗೇನು ಸೂತ್ಕ ಇದ್ರು ಮತ್ತು ಎಲ್ಲನೂ ಒಳ್ಳೇದಾಗತ್ತೆ ಅಂತಂದ್ಬಿಟ್ಟು ಎಲ್ಲರೂ ಇದೇ ರೀತಿ ದಾಸಪ್ರ ಮನೆಗೆ ಕರೆಸಿ ಪೂಜೆ ಮಾಡಿದ್ರು. ಫೈನಲಿ ನಮ್ಮ ಫಂಕ್ಷನ್ ಲಾಸ್ಟ್ ಸ್ಟೇಜಲ್ಲಿದೆ. ಇದು ಬಂದು ನೆಕ್ಸ್ಟ್ ಬಂದು ನಮ್ಮದು ದೊಡ್ಡ ಫಂಕ್ಷನ್. ಅದು ಒಂದು ಅವಳದು ಆಫ್ ಸ್ಯಾರಿ ಫಂಕ್ಷನ್. ಅದಕ್ಕಿಂತ ಪ್ರಿಪ್ರೇಷನ್ ಆಗಬೇಕು. ಎಲ್ಲರೂ ಡೈಲಿ ಕಾಲ್ ಮಾಡಿಕೊಂಡು ವಿಡಿಯೋ ಕಾಲ್ ಪಾರ್ಟಿ ಹಾಲಲ್ಲಿ ಮಾಡೋದಾ, ಹೋಟೆಲಲ್ಲಿ ಮಾಡೋದಾ, ರೆಸಾರ್ಟಲ್ಲಿ ಮಾಡೋದಾ ಅನ್ನೋದೇ ಕನ್ಫ್ಯೂಷನು. ಡೈಲಿ ಡಿಸ್ಕಸ್ಸು. ಫೈನಲಿ ನಾವು ಬಂದು ನೆಲಮಂಗಲದಲ್ಲಿ ರಾಘವೇಂದ್ರ ವೈಭವ ಅಂತ ಒಂದು ಹೋಟೆಲ್ನ ಫಿಕ್ಸ್ ಮಾಡಿ ಆ ಹೋಟೆಲಲ್ಲಿ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. ಫಂಕ್ಷನ್ ಮಾತ್ರ ಸೂಪರ್ವಾಗಿ. ಲೆಂತಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸೊ ಲೆಂತಿಯಾಗಿ ಮಾತಾಡೋದು ನಾನು ಇನ್ನೂ ಫ್ರೆಶರ್ ಇರೋದ್ರಿಂದ ನನಗೆ ಕಷ್ಟ ಆಗ್ತಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.